ಹೊಸ ಬಾಳಿನ ಹೊಸ್ತಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಹೊಸ ಆಸೆಯ ಕಡಲಲ್ಲಿ ತೇಲುತ್ತಿಹ ನವ ಜೋಡಿಗೆ ಸುಖವಾಗಲಿ. ಇದು ಅಣ್ಣವರು ಹಾಡಿರೋ ಶ್ರಾವಣ ಬಂತು ಸಿನಿಮಾದ ಹಾಡಿನ ಸಾಲುಗಳು. ಈ ಹಾಡಿಗೂ ಈ ಫೋಟೋದಲ್ಲಿರೋ ನವ ಜೋಡಿಯ ಫೋಟೋ ನೋಡಿದ್ರೆ ನಿಜಕ್ಕೂ ಕಣ್ಣೀರು ಬರುತ್ತೆ. ಈ ವರನ ಹೆಸರು ಕರಿಯಪ್ಪ, ಆ ತರುಣಿ ಹೆಸರು ಕವಿತಾ. ಇನ್ನು ಜಸ್ಟ್ 13 ದಿನಗಳು ಉರುಳಿದ್ರೆ ಅವರಿಬ್ಬರು ನಿಜಕ್ಕೂ ಹೊಸ ಬಾಳಿಗೆ ಕಾಲಿಡ್ತಾ ಇದ್ರು. ಆದ್ರೆ ಘೋರ ವಿಧಿಯ ಆಟವೇ ಬೇರೆಯಾಗಿತ್ತು. ಕರಿಯಪ್ಪ ಹಾಗೂ ಕವಿತಾ ಮದುವೆ ಇದೇ ಡಿಸೆಂಬರ್ 21ಕ್ಕೆ ಫಿಕ್ಸ್ ಆಗಿತ್ತು. ವೀಕ್ಷಕರೇ, ಆ ಮದುವೆಯ ಮಮತೆಯ ಕರೆಯೋಲೆಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ ನೋಡಿ. ದಿನಾಂಕ 20 ಡಿಸೆಂಬರ್ 2025 ಶನಿವಾರ ಬೆಳಗ್ಗೆ 10:30ರಿಂದ 12:15ರವರೆಗೆ ಸಲ್ಲುವ ಮಕರ ಲಗ್ನದ ಶುಭ ಮುಹೂರ್ತದಲ್ಲಿ ಮಾಂಗಲ್ಯ ಧಾರಣ ನಿಶ್ಚಯವಾಗಿತ್ತು. ಬಂಧು ಬಳಗವನ್ನು ಮದುವೆಗೆ ಕರೆಯಲಾಗಿತ್ತು. ಸಂಭ್ರಮ ಖುಷಿಯಲ್ಲಿದ್ದ ಇಬ್ಬರು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಲು ಹೋಗಿದ್ರು. ಖುಷಿಯಾಗೆ ಫೋಟೋಶೂಟ್ ಕೂಡ ಮುಗಿದಿತ್ತು. ನೋಡಿ, ಆ ಫೋಟೋಗಳನ್ನ ನೋಡಿದ್ರೆ ಅವರಿಬ್ಬರ ಕನಸು ಏನಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಬಂದಿದ್ರು. ಫೋಟೋಶೂಟ್ ಮುಗಿಸಿಕೊಂಡು ಗಂಗಾವತಿ ಮಾರ್ಗವಾಗಿ ಮುಸ್ಟೂರ್ ಗ್ರಾಮಕ್ಕೆ ವಾಪಸ್ಸು ಬರುವಾಗ ಅಪಘಾತ ಸಂಭವಿಸಿದೆ. ಕರಿಯಪ್ಪ ಮತ್ತು ಕವಿತಾ ಊರಿಗೆ ಹೋಗುವಾಗ ಲಾರಿ ಡಿಕ್ಕಿಯಾಗಿದೆ. ದಾಂಪತ್ಯ ಜೀವನಕ್ಕೆ ಕಾಲಿಡುವ ಮುನ್ನವೇ ಈ ಹೊಸ ಜೋಡಿ ಮಸಣ ಸೇರಿದೆ. ಕರಿಯಪ್ಪ ಮಡಿವಾಳ ಅವರಿಗೆ ಇನ್ನು 26 ವರ್ಷ ವಯಸ್ಸು. ಕವಿತಾಗೂ ಜಸ್ಟ್ 19 ವರ್ಷ ಆಗಿತ್ತು. ಐದು ತಿಂಗಳ ಹಿಂದಷ್ಟೇ ಕರಿಯಪ್ಪ ಮತ್ತು ಕವಿತಾ ನಿಶ್ಚಿತಾರ್ಥ ನಡೆದಿತ್ತು. ಇಬ್ಬರನ್ನು ಕಳೆದುಕೊಂಡ ಕುಟುಂಬಸ್ಥರು ಇದೀಗ ಕಣ್ಣೀರು ಹಾಕುತ್ತಿದ್ದಾರೆ.